ಹಾಯ್ ಫ್ರೆಂಡ್ಸ್, ಇವತ್ತು ನನ್ನ ಮಗನಿಗೆ 2 ಡೇಸಿಂದ ಫುಲ್ ಜ್ವರ ಇದೆ. ಜ್ವರ ಅಂದರೆ ಎಷ್ಟು ಸುಸ್ತಾಗಿದ್ದಾನೆ ಅಂದರೆ ಅಷ್ಟು ಸುಸ್ತಾಗಿದ್ದಾನೆ. ಆಲ್ರೆಡಿ ನೀವು ನೋಡಿರ್ತೀರ, ಅವ್ನು ವಿಡಿಯೋ ಎಲ್ಲ ಮಾಡಿದ್ದಾನೆ. 2 ಡೇಸಿಂದ ಫುಲ್ ಮಲ್ಕೊಂಡ್ಬಿಟ್ಟಿದ್ದಾನೆ. ಡಾಕ್ಟ್ರ್ ಕನ್ಸಲ್ಟ್ ಮಾಡಿದ್ದಕ್ಕೆ ಡಾಕ್ಟ್ರು ಇಮ್ಯುನಿಟಿ ಪವರ್ ಕಡಿಮೆ ಇದೆ, ಫ್ರೂಟ್ಸ್ ಚೆನ್ನಾಗಿ ಕೊಡಿ ಅಂತ ಹೇಳಿದ್ದಾರೆ. ಈ ಮಕ್ಕಳು ಫ್ರೂಟ್ಸ್ ಎಲ್ಲಿ ತಿಂತಾರೆ? ಚಾಕ್ಲೇಟು, ಬಿಸ್ಕೆಟ್ಟು, ಕೋಕೋ-ಕೋಲಾ ಅದು ಕುಡಿದು ಮೈ ಹಾಳು ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಅಂದರೆ, ನನ್ನ ಮಗನಿಗೋಸ್ಕರ ಬಟರ್ ಫ್ರೂಟ್ಸ್, ಕಿವಿ ಫ್ರೂಟ್ಸ್, ಪಪ್ಪಾಯ ಫ್ರೂಟ್ಸು ಇಷ್ಟನ್ನು ಕೊಟ್ಟರೆ ಇಮ್ಯುನಿಟಿ ಪವರ್ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ. ಅದಕ್ಕೋಸ್ಕರ ಇವಾಗ ಜ್ಯೂಸ್ ಮಾಡಿ ನನ್ನ ಮಗನಿಗೆ ಕೊಡಬೇಕು. ನೆಕ್ಸ್ಟ್ ಮಾಡಿ ಇವಾಗ ಫ್ರೂಟ್ಸ್ ತೋರಿಸ್ನಲ್ಲ, ಆ 3 ಮಿಕ್ಸಿಗೆ ಹಾಕಿ ಸಕ್ಕರೆ ಒಂದು ಚಮಚ ಹಾಕಿ 1 ಲೋಟ ಹಾಲು ಹಾಕಿ ಜ್ಯೂಸ್ ಮಾಡಿದ್ದೀವಿ. ಇವಾಗ ನನ್ನ ಮಗನಿಗೆ ಕೊಡಬೇಕು. ಈಗ ಅದು ಜ್ಯೂಸ್ ಮಾಡಿ ಮಗುಗೆ ಕೊಡ್ತಾ ಇದ್ದೀನಿ. ಏನು ಹೇಳ್ತಾ ಇದ್ದಾರೆ ಗೊತ್ತಾ? ನಾನು ಜ್ಯೂಸ್ ಬೇಡ, ಇದೆಲ್ಲ ನಾನು ತಿನ್ನಲ್ಲ ಅಂತಾನೆ. ಅದೇ ನೀವು ಕೋಕೋ-ಕೋಲಾ ಜ್ಯೂಸ್ ಕೊಡಿ, ಎಷ್ಟು ಚೆನ್ನಾಗಿ ಕುಡಿತಾರೆ ಅಂದ್ರೆ ಮಕ್ಕಳು. ಇಂಥದ್ದೆಲ್ಲ ಬೇಡ ಅಂತಾರೆ. ಯಾಕೆ? ನಾವು ಆರೋಗ್ಯವಾಗಿ ಇರ್ತೀವಲ್ಲ, ಅದು ಒಪ್ಪಲ್ಲ. ಹಂಗೆ ನಿಮ್ಮ ಮಕ್ಕಳು, ನಿಮ್ಮ ಮನೆಗಳ ಮಕ್ಕಳು ಹೀಗೆ ಇರ್ತಾರೇನೋ. ಸ್ವಲ್ಪ ಕೇರ್ ಮಾಡಿ. ಇವಾಗ ವೆದರ್ ಸರಿ ಇಲ್ಲ, ಎಲ್ರಿಗೂ ಕಾಯಿಲೆ ಬರ್ತಾ ಇದೆ. ಮತ್ತು ಇದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಕೇರ್ ಮಾಡೋದಾಗ್ಲಿ, ನನ್ನ ಮಕ್ಕಳನ್ನ, ನಮ್ಮ ಮದರ್ ಇಂಡಿಯಾ, ನಮ್ಮ ತಾಯಿಯವರು ನನ್ನ ಮಕ್ಕಳಿಗಾಗಲಿ ನನಗಾಗಲಿ ನನ್ನ ಮನೆಯಲ್ಲ ನೋಡ್ಕೊಂಡು ನಮ್ಮ ತಾಯಿನೇ, ನಮ್ಮ ಮದರ್ ಇಂಡಿಯಾ. ಇಂಥ ತಾಯಿಯಂದಿರು ಇಂಡಿಯಾದಲ್ಲಿ ಸುಮಾರು ಜನ ಇರ್ತಾರೆ. ಅವ್ರಂಥವ್ರಿಗೆಲ್ರಿಗೂ ಹ್ಯಾಂಡ್ಸ್ ಅಪ್.